ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಬೆಂಗಳೂರಿನ ಪರಿಸ್ಥಿತಿ. ಆದ್ರೆ ಇನ್ನ ಮೈಸೂರಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ ಪ್ರಶ್ನೆ ಮಾಡಿದ್ರೆ, ಮೈಸೂರಲ್ಲೂ ಕೂಡ ಒನ್ಸ್ ಅಗೇನ್ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಲ್ಲ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಓಪನ್ ಇರುವ ಹೋಟೆಲ್ಗಳಲ್ಲಿ ಇರುವಂತ ಮೆನು ಅಲ್ಲಿ ಊಟ ತಿಂಡಿ ಕೂಡ ಇಲ್ಲ, ಕಟ್ ಆಫ್ ಆಗಿದೆ. 1 ಅಥವಾ 2 ಮ್ಯಾಕ್ಸಿಮಮ್ ಅಷ್ಟೇ ಸಿಗ್ತಾ ಇದೆ ಅಂತ. ಹಾಗಾಗಿ ಈ ಮೈಸೂರಿನ ಪ್ರಮುಖ ಹೋಟೆಲ್ಗಳ ಪರಿಸ್ಥಿತಿ ಏನು, ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೈಸೂರಿನಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ. ಮೈಸೂರಿಗೆ ತಟ್ಟಿದೆ ಸಿಲಿಂಡರ್ ಸಂಕಷ್ಟದ ಬಿಸಿ. ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಆಲ್ರೆಡಿ ತಟ್ಟಿ ಆಗಿದೆ. ಮೈಸೂರಿನ ಹಲವು ಹೋಟೆಲ್ಗಳು ಬಂದ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಪನ್ನೇ ಇಲ್ಲ ಅಂತೆ ನೋಡಿ ಹೋಟೆಲ್ಗಳು. ಸೌದೆ ಒಲೆ ಮೊರೆ ಹೋಗಿದ್ದಾರಂತೆ ಕೆಲ ಹೋಟೆಲ್ನವರು. ಹೋಟೆಲ್ನಲ್ಲಿ ಸೌದೆ ಇಟ್ಟು ಅದನ್ನ ಬಳಸಿ ಅಡುಗೆ ತಯಾರು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಹಲವೆಡೆ ಬಹುತೇಕ ತಿಂಡಿ ಐಟಂಗಳಿಗೆ ಕೋಕು ಕೊಟ್ಟಿದ್ದಾರೆ. ಒಲೆ ಊಟ ಅಂದ್ರೂ ಕೂಡ ನಿಮಗೆ ಅಷ್ಟೆಲ್ಲ ಪ್ರಿಪೇರ್ ಮಾಡಕ್ಕಾಗಲ್ಲ, ಮತ್ತೆ ಫಾಸ್ಟ್ ಆಗಲ್ಲ ಅಂತ ಮಾಲೀಕರದೇ ಹೇಳ್ತಾ ಇರೋದು. ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿದ್ದಾರೆ ಹೋಟೆಲ್ನ ಮಾಲೀಕರು. ಅಲ್ಲಿಗೆ ಮೈಸೂರಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಅಲ್ಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಓಪನ್ ಇರುವ ಹೋಟೆಲ್ಗಳಲ್ಲಿ ಸೌದೆ ತಂದಿಟ್ಟು ಸೌದೆ ಒಲೆಯ ಮೂಲಕ ಅಡುಗೆ ತಯಾರು ಮಾಡ್ತಾ ಇರುವಂತಹ ದೃಶ್ಯ. ಮಾಲೀಕರು ನಿನ್ನೆ ಯಾರೋ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಸೌದೆ ಒಲೆನೂ ಸಿಗ್ತಾ ಇಲ್ಲ, ಅಂದ್ರೆ ಸೌದೆನೂ ಸಿಗ್ತಾ ಇಲ್ಲ. ಅವರು ಕೂಡ ಡಬಲ್ ತ್ರಿಬಲ್ ಎಲ್ಲ ದುಡ್ಡು ಕೇಳ್ತಾರೆ. ಅದನ್ನ ತತ್ಕ್ಷಣ ತಂದು ನಾವು ಅಡುಗೆ ಮಾಡ್ತೀವಿ ಅಂದ್ರೂ ಕೂಡ ನಾವು ಈಗ ಫಾಸ್ಟ್ ಆಗಿ ಮಾಡ್ತೀವಲ್ಲ ಸಿಲಿಂಡರ್ ಬಳಸಿ, ಅಷ್ಟು ಫಾಸ್ಟ್ ಆಗಲ್ಲ, ಅಷ್ಟು ವೆರೈಟಿ ಊಟ ರೆಡಿ ಮಾಡೋಕ್ಕಾಗಲ್ಲ. ಜಸ್ಟ್ 1 ಅಥವಾ 2 ತುಂಬಾ ಲಾಂಗ್ ಪ್ರೋಸೆಸ್ ಇದು ಸೌದೆ ಒಲೆ ತಂದು ಅಡುಗೆ ಮಾಡೋದು ಅಂತ. ಬಟ್ ಎನಿವೆ ಮಾಡ್ತಾ ಇದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಅಲ್ಲಿನ ಪರಿಸ್ಥಿತಿ ಏನು, ಆಲ್ಟರ್ನೇಟ್ ವ್ಯವಸ್ಥೆಗಳು ಹೆಂಗಾಗಿದೆ ಅನ್ನೋದ್ರ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಅಮೆರಿಕ, ಇರಾನ್, ಇರಾಕ್ ನಡುವಿನ ಸಂಘರ್ಷದಿಂದಾಗಿ ಭಾರತದ ಮೇಲೆ ಭಾರಿ ಪ್ರಮಾಣದ ಹೊಡೆತ ಬಿದ್ದಿದೆ. ಬಹಳ ಮುಖ್ಯವಾಗಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಅನಿಲ ಪೂರೈಕೆಯಲ್ಲಿ ಆದಂತಹ ಭಾರಿ ಪ್ರಮಾಣದ ವ್ಯತ್ಯಯದಿಂದಾಗಿ ಮೈಸೂರಿನ ಬಹುತೇಕ ಹೋಟೆಲ್ಗಳು ಬಂದಾಗಿದ್ರೆ, ಹಲವು ಹೋಟೆಲ್ಗಳು ಸೌದೆ ಒಲೆಯಲ್ಲಿ ಜೊತೆಗೆ ಮರದ ಹೊಟ್ಟಿನ ಮೂಲಕ ಅಡುಗೆಯನ್ನು ತಯಾರಿಸುವ ಕೆಲಸಕ್ಕೆ ಮುಂದಾಗಿವೆ. ಜೊತೆಗೆ ಅರ್ಧದಷ್ಟು ತಿಂಡಿಗಳಲ್ಲಿಗೆ ಬ್ರೇಕ್ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ. ಹೀಗಾಗಿ ಹೋಟೆಲ್ಗಳು ಕೂಡ ಬಹುತೇಕ ಖಾಲಿಯಾಗಿವೆ. ನಾನು ಮೈಸೂರಿನ ನ್ಯೂ ಲಕ್ಷ್ಮೀ ಭವನ್ ಹೋಟೆಲ್ನಲ್ಲಿದ್ದೇನೆ. ಬಹಳ ಮುಖ್ಯವಾಗಿ ಅಮೆರಿಕ, ಇರಾನ್, ಇರಾಕ್ ನಡುವಿನ ಸಂಘರ್ಷದಿಂದಾಗಿ ಮೈಸೂರಿನ ಹಲವು ಹೋಟೆಲ್ಗಳಿಗೆ ಏನು ಸರಬರಾಜು ಆಗಬೇಕಾಗಿದ್ದಂತಹ ಗ್ಯಾಸ್ ಅನಿಲ ಪೂರೈಕೆಯಲ್ಲಿ ಭಾರಿ ಪ್ರಮಾಣದ ವ್ಯತ್ಯಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮೊದಲನೇ ಬಾರಿಗೆ ಕೊರೋನಾದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಂಥ ಹೋಟೆಲ್ ಮಾಲೀಕರು ಇದೀಗ ಮತ್ತೆ ಸೌದೆ ಒಲೆಯ ಮೂಲಕ ಈಗ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಸಿಲಿಂಡರ್ ವಾಣಿಜ್ಯ ಸಿಲಿಂಡರ್ ಬಳಕೆಯಲ್ಲಿ ಏನು ವ್ಯತ್ಯಯ ಆಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಮೈಸೂರಿನಲ್ಲಿ ಸಿಲಿಂಡರ್ನ ದರ 115 ರೂಪಾಯಿ ಏರಿಕೆ ಆಗಿದ್ರೂ ಕೂಡ ಮತ್ತಷ್ಟು ಬ್ಲ್ಯಾಕ್ನಲ್ಲಿ ಏನು ಸಿಲಿಂಡರನ್ನು ತಗೊಬಂದು ಅಡುಗೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ. ಅದು ಕೂಡ ಅಡುಗೆಯ ಅನಿಲ ಏನು ಸಿಲಿಂಡರ್ ಸಿಗದೇ ಇರುವಂಥ ಪರಿಣಾಮ ಇದೀಗ ಸೌದೆ ಒಟ್ಟಿನ ಮೂಲಕ ಅಡುಗೆಯನ್ನು ಮಾಡುವಂಥ ಪರಿಸ್ಥಿತಿ ಇದೀಗ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಇದು ಮೊದಲು ಮಾಡ್ತಾ ಇದ್ದಂತಹ ಪದ್ಧತಿ. ಆದರೆ ಅದಾದ ಬಳಿಕ ಅನಿಲಕ್ಕೆ ಅಂದರೆ ಗ್ಯಾಸ್ಗೆ ಮಾರು ಹೋಗಿದ್ರು. ಈಗ ಮತ್ತೆ ಮರಳಿ ಮನೆಗೆ ಅನ್ನುವ ನಿಟ್ಟಿನಲ್ಲಿ ಮತ್ತೆ ವಾಪಸ್ ಸೌದೆ ಒಲೆಗೆ ಬರುವಂಥ ಪರಿಸ್ಥಿತಿ ಇದೀಗ ಅಮೆರಿಕ, ಇರಾನ್, ಇರಾಕ್ ನಡುವಿನ ಯುದ್ಧದ ಪರಿಣಾಮದಿಂದ ಉಂಟಾಗಿರ್ತಕ್ಕಂಥದ್ದು. ಈಗ ಬಹುತೇಕ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ಒಲೆಗಳ ಮೂಲಕ ಅಡುಗೆಯನ್ನು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಈ ಒಂದು ಅನಿಲ ಸರಬರಾಜಿನ ಆದಂತಹ ವ್ಯತ್ಯಯವನ್ನು ಸರಿಪಡಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್.